ನಮ್ಮ ಲಿಕ್ಕಿ ಊರಿಂದ ಬರ್ತಾ ಏನೋ ಕಿತ್ತಲೆ ಹಣ್ಣು ಮೋಸಂಬಿ ಹಣ್ಣು ತಂದಿದ್ದ. ಅದನ್ನು ಹೆಂಗೆ ತಿಂತಾಯಿದ್ದೆ ನೋಡಿ, ಅದನ್ನು ಕಟ್ ಮಾಡೋದಕ್ಕೆ ಉಪ್ಪು ಹಾಕ್ಕೊಂಡು ಇಲ್ಲಿ ಯಶಸ್ಸಿದ್ದಾನೆ. ನಮ್ಮ ಹರ್ಷನೂ ಕೂಡ ಬಂದಿದ್ದಾನೆ ನೋಡ್ರಿ. ಹರ್ಷನ ಸ್ಮೈಲ್ ಕೊಡ್ತಾನೆ. ನಾವಿವತ್ತು ಬೆಳಗ್ಗೆನೇ ಎದ್ದು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಮುಂದೆ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಅದು ನಮ್ಮ ಲಿಕ್ಕಿ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಅಕೌಂಟ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಜಸ್ಟ್ ತಿಪ್ಟೂರು ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ವಿ. ಒಳಗೆ ಹೋಗಿ ಟಿಕೆಟ್ ತೆಗೆಸಿ ಹಾಗೆ ಸ್ವಲ್ಪ ಚಳಿಗೆ ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಟೀ ತಗೊತಾ ಇದ್ದೀವಿ. ಟೀ ಕುಡಿದು ನಮ್ಮ ಟೀ ಬಂತು, ಕುಡಿತಾ ಇದ್ದೀವಿ. ಹಾಗೆ 2ನೇ ಪ್ಲಾಟ್ಫಾರ್ಮಿಗೆ ಹೋಗಿ ಟ್ರೈನ್ ಬರುತ್ತೆ. ಈಗ ನೆಕ್ಸ್ಟ್ ನಾವು ಬೆಂಗಳೂರಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಈಗ ಜಸ್ಟ್ ಬೆಂಗಳೂರಿಗೆ ಬಂದು ನಾವು ಮೆಟ್ರೋ ಕಡೆ ಹೋಗ್ತಾ ಇದ್ದೀವಿ. ಮೆಟ್ರೋ ಹೋಗೋಣ. ಯಾರೋ ಮೆಟ್ರೋ ಇವತ್ತು ಸಂಡೇ 7 o'clock ಸ್ಟಾರ್ಟ್ ಆಗುತ್ತೆ ಅಂದರು. ಅದಕ್ಕೆ ನಾವು ಬಂದಿದ್ದು 4 ಗಂಟೆಗೆ. ಹಂಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. 2 ಅವರ್ ಆಯ್ತು ಬಂದು, ಒಂದು ಶಾಪು ಓಪನ್ ಆಗಿಲ್ಲ. ಇನ್ನೂ ಕಾಯ್ತಾ ಇದ್ದೀವಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ. ಕಾಯೋಣ. ನಮ್ಮ ಲಿಕ್ಕಿ ಸ್ಮೈಲ್ ನೋಡ್ರಿ. ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಶಾಪಿಗೆ. ಈಗ ಟೈಮ್ ಬಂದು ಕರೆಕ್ಟ್ 8 o'clock ಬೆಳಗ್ಗೆ. ಜನ ನೋಡ್ರಿ ಹೆಂಗಿದ್ದಾರೆ. ಮುಂದೆ ತೋರಿಸ್ತೀನಿ ತಡೀರಿ ಜನ ಹೆಂಗೆ ಫುಲ್ ರಶ್ಶು. ಒಂದೊಂದು ಅಂಗಡಿಗೂ ಹೋಗೋಕ್ಕಾಗಲ್ಲ, ಆ ರೀತಿ ರಶ್ಶು. ನಮಗೆ ಸ್ವಲ್ಪ ಹೊಟ್ಟೆ ಹಸಿದ್ರಿಂದ ಸ್ವಲ್ಪ ಇಲ್ಲಿ ಮಸಾಲೆ ದೋಸೆ ತಿನ್ನಕ್ಕೆ ಬಂದ್ವಿ. 4 ಜನನು ನೋಡಿ. ನಮ್ಮ ಲಿಕ್ಕಿ ತಿಂಡಿ ಮುಗಿಸಿ ಬಂದ್ವಿ ಈ ಕಡೆ ಶಾಪ್ ಕಡೆಗಳೇ. ನೋಡ್ರಿ ಜನ ಎಷ್ಟು ರಶ್ಶು ಫುಲ್ ನೋಡ್ರಿ. ಯಪ್ಪ ನುಗ್ಗಕ್ಕೆ ಆಗಲ್ಲ. ನಾನಂತೂ ಈ ಕಡೆ ಸೈಡ್ ನಿಂತ್ಬಿಟ್ಟಿದ್ದೀನಿ. ಫುಲ್ ಟ್ರಾಫಿಕ್ ಜಾಮು. ಪ್ರತಿಯೊಂದೊಂದು ಓಣಿಲು ಪ್ರತಿಯೊಂದೊಂದು ಅಂಗಡಿಗಳು. ಯಪ್ಪ 9 ಗಂಟೆಗೆ ಎಷ್ಟು ಬಿಸಿಲು. ಚಳಿ ಎಲ್ಲ ತಿರುಗ್ತಾ ಐತೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಈ ಕಡೆ ನೀರು ತಗೋಣ ಅಂತ ಹೊಂಟಿವಿ. ನಮ್ಮ ಲಿಕ್ಕಿ ನೀರು ತಗೊಂಡ. ನೆಕ್ಸ್ಟ್ ನಾವು ನಮ್ಮ ಲಿಕ್ಕಿಗೆ ಏನೋ ಮೌಸ್ ಬೇಕಿತ್ತಂತೆ. ಅದೆಲ್ಲೋ 2 ಕಿಲೋಮೀಟ್ರ್ ಆಯ್ತು, ಅಲ್ಲಿಗೆ ಕರ್ಕೊ ಹೋಗ್ತಾ ಇದ್ದಾನೆ. ಹೋಗೋಣ ಬರ್ರಿ. ಬಿಸಿಲು ನೋಡ್ರಿ. ನಮ್ಮ ಲಿಕ್ಕಿ ನೋಡ್ರಿ ಬ್ಯಾಗ್ ತುಂಬ ಫುಲ್ ಮಾಲೆ ಇಟ್ಟಿದ್ದಾನೆ. ನಾವೆಲ್ಲ ಶಾಪಿಂಗ್ ಮುಗಿಸಿ ಈಗ ಮೆಜೆಸ್ಟಿಕ್ ಕಡೆಗೆ ಬಸ್ ಹತ್ತಿದ್ವಿ. ಅದು ವಿಷ್ಣುವರ್ಧನ್ ಅವರು ಬ್ಯಾನರ್ ಹಾಕಿದ್ದಾರೆ. ಏನೋ ಬಸ್ಸು ಇದೆ. ಸ್ವಲ್ಪ ಬಿಸಿಲು ಅಂತ ಜ್ಯೂಸ್ ಕುಡಿಯೋಣ ಅಂತ ಒಂದು ಸ್ಲೈಸ್ ತಗೊಂಡ್ವಿ. ಸ್ಲೈಸ್ ಕುಡಿತಾ ಇದ್ದೀವಿ. ಈಗ ನೆಕ್ಸ್ಟು ಮತ್ತೆ ನಾವು ನಮ್ಮ ಊರಿಗೆ ಹೋಗೋಣ. ಬಂದ್ವಿ ಮೆಜೆಸ್ಟಿಕ್ ಅಂಡರ್ ಪಾಸು. ನಮ್ಮ ಲಿಕ್ಕಿಗೇನೋ ಬೆಲ್ಟ್ ಬೇಕಂತೆ. ಬೆಲ್ಟ್ ನೋಡೋ ಲಿಕ್ಕಿ ಬೆಲ್ಟ್ ಇಲ್ಲದೆ ತಗೋ. ಯಾವ ಬೇಕು? ಯಾವುದು ಬೇಡ? ಸ್ವಲ್ಪ ಹೊಟ್ಟೆ ಹಸ್ತಾ ಇದೆ. ಊಟಕ್ಕೆ ಮಾಡಿ ಡೈರೆಕ್ಟಾಗಿ ಬನ್ನಿ. ಹೋಟೆಲ್ ನೋಡ್ರಿ ಹೆಂಗಿದೆ ಅಂತ. ಮೆಜೆಸ್ಟಿಕ್ ಒಳಗಡೆ ಇದಕ್ಕೆ ಟಿಶ್ಯೂ ಪೇಪರ್ನ ಗಬ್ಬು ರಾಡಿ ಮಾಡ್ತಾ ಇದ್ದಾನಪ್ಪ. ನೋಡ್ರಿ ಅದನ್ನ ಹೆಂಗೆ ಹಿಂಡಿ ಹೆಂಗೆ ಮಾಡ್ತಾನೆ.
ಫಸ್ಟು ಎಗ್ ಫ್ರೈಡ್ ರೈಸ್ ತಿನ್ನೋಣ. ಎಗ್ ರೈಸ್ ತಿಂದು ನಂಬಲಿಕ್ಕೆ ನೋಡ್ರಿ. ನೆಕ್ಸ್ಟು ಪರೋಟ, ಎಗ್ ಕೊಲ್ಹಾಪುರ ಇದೆ. ಊಟ ಆದಮೇಲೆ ಸ್ಪ್ರೈಟ್ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸ್ಪ್ರೈಟ್ ತರಿಸಿ ಕುಡ್ದು ಊಟ ಮುಗಿಸಿ ಈಗ KSRಗೆ ಬಂದು ನಮ್ಮ ತಿಪ್ಟೂರಿಗೆ ಹೋಗ್ತಾ ಇದ್ದೀವಿ. ಈಗ ಟ್ರೈನ್ ಬಂತು, ಹತ್ತಿ ಕೂತ್ಕೊಂಡ್ವಿ. ಅಲ್ಲಿಕ್ಕೆ ಏನೋ ತಂದಿದ್ದೀನಿ ಅಂತ ತೆಗಿತಾ ಇದ್ದಾನೆ. ಅದೇನಂದರೆ ಸ್ಟ್ರಾಬೆರಿ ತಗೊಬಂದ್ಬಿಟ್ಟಾನೆ ಅಂಗಡಿಯಲ್ಲಿ ತಿನ್ನೋಕ್ಕೆ. ಅದನ್ನು ತಿಂದು ಸೀದಾ ನಾವು ತಿಪ್ಟೂರಿಗೆ ಬಂದ್ವಿ. ನಮ್ಮ ಲಿಕ್ಕಿ ಬೈಕ್ ಇಲ್ಲೆಲ್ಲ ನಿಲ್ಸಿದ ಅಂತ ಹೇಳಿರಪ್ಪ. ಇಲ್ಲಿದೆ ನೋಡಿ, ಹೆಸರು ಹಾಕ್ಸ್ಬಿಟ್ಟಾನೆ ಕಳಿಬಾರ್ದು ಅಂತ. ಇಲ್ಲಿದ್ದರೂ ಸಿಗಲಿ ಅಂತ ಲಿಕ್ಕಿ. ಮುಂದಿನ ವೀಡಿಯೋ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.